ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಂದರೆ ನಿನ್ನೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಹಾಗೆ ಶೆಡ್ಯೂಲ್ ಆದರೆ ಬಿಟ್ಟಿದ್ರು. ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗ್ತಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ನಾನು ನಿನ್ನೆನೇ ಕ್ಲಿಯರಾಗಿ ಆ ಸರ್ಕ್ಯುಲರಲ್ಲೇ ಮೆನ್ಷನ್ ಮಾಡಿದರು, ನೀಟಾಗಿ ಮಾಡಿಫೈ ಹಾಗೆ ರಿಯಾರ್ಡ್ರು ನೀವು ಡಿಲೀಟ್ ಮಾಡ್ಬೋದು. ಯಾವುದೇ ರೀತಿ ಈ ವರ್ಷ ಆ್ಯಡ್ ಮಾಡೋಕ್ಕಾದರೆ ಆಪ್ಷನ್ ಕೊಟ್ಟಿಲ್ಲ. ಲಾಸ್ಟ್ ಇಯರ್ ಆದರೆ ಕೊಟ್ಟಿದ್ರು. ಸೊ ಈ ವರ್ಷ ಯಾವುದೇ ರೀತಿ ನಿಮಗೆ ಆ್ಯಡಿಂಗ್ ಆಫ್ ಕಾಲೇಜಸ್ ಆದರೆ ಇಲ್ಲ. ಯಾವುದೇ ಚಾಯ್ಸ್ 2 ಆಗಿರಲಿ, ಚಾಯ್ಸ್ 3 ಕೊಟ್ಟಿರಲಿ, ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗದೇ ಇರಲಿ, ನೀವಾದರೆ ಆ್ಯಡ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದರು. ಆದರೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಮಾಡಿಫೈ ಅಂತ ಇದ್ದರೆ ನಾವು ಆ್ಯಡ್ ಮಾಡ್ಬೋದಾ ಅಂತ ಕೆಲವೊಂದು ಚಾನಲ್ಸಲ್ಲಿ ಹೇಳಿದ್ರು. ನಾವು ಅದರ ಮಾಡಿಫೈ ಮಾಡ್ಬೋದಾ ಅಂತ ಎಲ್ಲ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ನಾನು KEAಗೆ ಕಾಲ್ ಮಾಡಿ ಒಂದು ಕ್ಲಾರಿಟಿ ಆದರೆ ತಗೊಂಡಿದ್ದೀನಿ. ಆ ಆಡಿಯೋನ ಕೇಳಿಸ್ತೀನಿ, ನೀವು ಆದರೆ ಕೇಳ್ಬೋದು. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದು ಕಾಲೇಜನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಅದೇ ಕಾಲೇಜು ನಮಗೆ ಈಗ ಹೋಗಬೇಕು ಅನಿಸ್ತಿದೆ. ನಾವು ಮೇಲೆ ಇರೋ ಎಲ್ಲ ಹೈಯರ್ ಆರ್ಡರ್ಸು ಕಾಲೇಜಸ್ನ ಎಲ್ಲ ಡಿಲೀಟ್ ಮಾಡಿದರೆ ನಮಗೆ ಅದೇ ಕಾಲೇಜ್ ಸಿಗೋ ಚಾನ್ಸಸ್ ಆದರೆ ಇದೆಯಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಅದ್ರ ಬಗ್ಗೆನೂ ನಾನು KEA ಕಡೆಯಿಂದ ಕಾಲ್ ಮಾಡಿ ತಿಳ್ಕೊಂಡಿದ್ದೀನಿ. ಅದನ್ನು ಆಡಿಯೋನ ಕೇಳಿಸ್ತೀನಿ. ಅದಕ್ಕೂ ಮುಂಚೆ ಏನಾದರೆ ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿಲ್ಲ, ಇವತ್ತಾದರೆ ಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಎಲ್ಲ MBA MCA MTech ಎಲ್ಲರಿಗೂ ಆದರೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ನೀವು ಆದರೆ ಅದನ್ನು ನೋಡಿಕೊಂಡು ನೀಟಾಗಿ ಎಲ್ಲ ಪ್ರಿಯಾರಿಟಿ ಆಫ್ ಆಪ್ಷನ್ಸು ಏನಾದರೆ ನೀವು ಪ್ರೀವಿಯಸ್ ಆಗಿ ಆ್ಯಡ್ ಮಾಡಿದ್ರು ಆ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಆದರೆ ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ಅದ್ರ ಜೊತೆಗೆ ಫಸ್ಟ್ ರೌಂಡ್ ಕಟ್ ಆಫ್ನ ನೋಡಿಕೊಂಡು ಆ ಕಾಲೇಜಸ್ನ ಹೈಯರ್ ಆರ್ಡರ್ಗಾದರೆ ಮಾರ್ಕ್ ಮಾಡಿ ನಿಮ್ಮ ಪ್ರಿಯಾರಿಟಿನಾದರೆ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಜನರಲ್ ಮೆರಿಟ್ಗಾದರೆ ಸಾಕಷ್ಟು ಸೀಟ್ಸ್ ಆದರೆ ಆ್ಯಡ್ ಮಾಡಿದ್ದಾರೆ. ಅದಕ್ಕೂ ಎಲ್ಲ ಕ್ಯಾಂಡಿಡೇಟ್ಸು ಎಲ್ಲ ಕ್ಯಾಟಗಿರಿಯವರು ಎಲಿಜಿಬಲ್ ಇರ್ತೀರಾ. ನೀವು ಆದರೆ ಆ ಸೀಟ್ಸ್ಗಾದರೆ ಎಲಿಜಿಬಲ್ ಇರ್ತೀರಾ. ನೀವು ಆದರೆ ಹೊರೆ ಆಗೋಗುತ್ತವಿಲ್ಲ. ಈಗ KE ಅವರು ಏನು ಹೇಳಿದ್ದಾರೆ ಅಂತ ಆಡಿಯೋನ ಒಮ್ಮೆ ಕೇಳಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಕೇಳ್ಬೋದು. ನಿರ್ವಾಹಕರು ಈಗ ಬೇರೆ ಕಡೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ ಮತ್ತು ಸಂಪರ್ಕದಲ್ಲಿಯೇ ಇರಿ. ಶೀಘ್ರದಲ್ಲಿ ನಿಮ್ಮ ಕರೆಗೆ ಪ್ರತಿಕ್ರಿಯಿಸಲಾಗುವುದು. ಈಗ ಸೆಕೆಂಡ್ ರೌಂಡ್ ಬಿಟ್ಟಿದ್ದೀರಲ್ವಾ? ಹೌದು. ಅದರಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ವಾ? ಆ್ಯಡಿಂಗ್ ಆಪ್ಷನ್ ಕೊಟ್ಟಿಲ್ಲ ಸರ್, ರಿಅರೇಂಜ್ ಮಾಡಿಫಿಕೇಶನ್ ಅಷ್ಟೇ ಮಾಡ್ಕೋಬಹುದು. ಈಗ ಫಸ್ಟ್ ರೌಂಡಲ್ಲಿ ನಮಗೆ ಸೀಟ್ ಯಾವುದು ಅಲರ್ಟ್ ಆಗಿರಲಿಲ್ಲ. ಸೊ ನಾವು ಆ್ಯಡ್ ಮಾಡೋಕ್ಕಾಗಲ್ವಾ? ಇಲ್ಲ ಇಲ್ಲ, ಅಲ್ಲೇ ಕೊಟ್ಟಿದೀವಲ್ಲ, ರಿಅರೇಂಜ್ ಅಷ್ಟೇ, ಡಿಲೀಟ್ ಆ್ಯಡಿಂಗ್ ಆಪ್ಷನ್ ಇಲ್ಲ. ಮಾಡಿಫೈ ಅಂತ ಕೊಟ್ಟಿದ್ರಲ್ವಾ, ಲಾಸ್ಟ್ ಇಯರ್ ಆ್ಯಡಿಂಗ್ ಆಪ್ಷನ್ ಇತ್ತು ಅದಕ್ಕೆ. ಇಲ್ಲ ಇಲ್ಲ, ಸೊ ಕೊಟ್ಟಿಲ್ಲ. ಓಕೆ ಮ್ಯಾಮ್, ಮತ್ತೆ ಇನ್ನೊಂದು ಡೌಟು. ಇದು ಫಸ್ಟ್ ರೌಂಡಲ್ಲಿ ನಮಗೆ ಕಾಲೇಜ್ ಸಿಕ್ಕಿತ್ತಲ್ಲ, ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರಿ. ಆ ಸೀಟ್ನ ಈಗ ನಾವು ಉಳಿದ ಎಲ್ಲ ಹೈಯರ್ ಆರ್ಡರ್ ಆಪ್ಷನ್ಸ್ನ ಡಿಲೀಟ್ ಮಾಡಿಬಿಟ್ರೆ ಅದೇ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತಾ? ಎಲ್ಲ ಕಾಲೇಜಸ್ ಡಿಲೀಟ್ ಮಾಡಿದ್ರೆ ಹೌದು. ಮೇಲೆ ಇರೋ ಕಾಲೇಜಸ್ನ ಎಲ್ಲ ಡಿಲೀಟ್ ಮಾಡಿದ್ರೆ ಈಗ ನಾವು ಅದೇ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಅದೇ ಕಾಲೇಜ್ ಅಲರ್ಟ್ ಆಗುತ್ತಾ? ಹೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಯಾವುದೇ ರೀತಿ ಈ ವರ್ಷ ಆದರೆ ಯಾವುದೇ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾದ್ರೆ ನ್ಯೂ ಆಗಿ ಹೊಸದಾಗಿ ಯಾವುದೇ ಕಾಲೇಜಸ್ನಾದರೆ ಆ್ಯಡ್ ಮಾಡೋಕ್ಕಾಗಲ್ವಂತೆ. ನೀವು ಏನಾದರೂ ಪ್ರೀವಿಯಸ್ ಆಗಿ ಆ್ಯಡ್ ಮಾಡಿದ್ರೆ ಆ ಕಾಲೇಜಸ್ನ ಯಾರಿಗಾದರೂ ಸೀಟ್ ಅಲರ್ಟ್ ಆಗಿದ್ದರೆ ಆ ಕಾಲೇಜ್ನ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗಿರುತ್ತೆ. ಇನ್ನು ಉಳಿದಿದ್ದ ಕಾಲೇಜಸ್ ಆದರೆ ಇರುತ್ತೆ, ಅದರಲ್ಲಿ ನೀವು ರಿಅರೇಂಜ್ ಆದರೆ ಮಾಡ್ಕೋಬೋದು. ಹಾಗೆ ಮಾಡಿಫೈ ಮಾಡಿಕೊಂಡು ಏನಾದರೂ ಬೇಡದೇ ಇರಿದ್ರೆ ನೀವು ಆದರೆ ಡಿಲೀಟ್ ಮಾಡ್ಕೋಬೋದಂತೆ. ಯಾವುದೇ ರೀತಿ ಆ್ಯಡ್ ಮಾಡೋಕ್ಕಾದ್ರೆ ಆಪ್ಷನ್ನು ಕೊಟ್ಟಿಲ್ಲ. ಸೊ ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ KEಗಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಸಿಗೋಣ.